ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿ ಚಾಪ್ಟರ್ 3 ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಫಸ್ಟ್, ಈ ಚಾಪ್ಟರಲ್ಲಿ ಬರುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಏನಿದೆ, ಈ ಕಾನ್ಸೆಪ್ಟ್ಸ್ ಮೇಲೆ 6 ಮಾರ್ಕ್ಸಿಗೆ ಸೆಕ್ಷನ್ ಸಿಯಲ್ಲಿ ಯಾವ ರೀತಿಯಾಗಿ ಪ್ರಾಬ್ಲಮ್ನ ಎಕ್ಸಾಮಿಗೆ ಕೇಳ್ತಾರೆ, ನೀವು ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, ಸೊಲ್ಯೂಷನ್ನ ಹೇಗೆ ಕೊಡಬೇಕು, 6 ಮಾರ್ಕ್ಸ್ನ ಈಸಿಯಾಗಿ ಹೇಗೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸಂಬಂಧಪಟ್ಟಿರುತ್ತೆ. ಸೊ ಮಕ್ಕಳೇ, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಫಸ್ಟ್ ಏನಿದೆ, ಈ ಚಾಪ್ಟರು ತುಂಬಾ ಇಂಪಾರ್ಟೆಂಟು. 6 ಮಾರ್ಕ್ಸಿನ ಒಂದು ಕ್ವಶನ್ ರೈಸ್ ಆಗೇ ಆಗುತ್ತೆ. ಸೊ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಫಸ್ಟಲ್ಲಿ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ಗಳನ್ನ ಏನೇನು ಓದ್ಕೊಳ್ಬೇಕು ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಇದ್ರ ಹಿಂದೆ ನಿಮಗೇನು ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಚಾಪ್ಟರ್ ಆಗಿರ್ಬೋದು, ಚಾಪ್ಟರ್ 1, ದೆನ್ ಚಾಪ್ಟರ್ 2 ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಏನಿದೆ, ಅದರಲ್ಲಿ ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗು ಕೂಡ ತುಂಬಾ ಇಂಪಾರ್ಟೆಂಟು. ಈವನ್ 12 ಮಾರ್ಕ್ಸಿಗೂ ಕೂಡ ಆ ಕಾನ್ಸೆಪ್ಟನ್ನು ಕೇಳುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗಾಗಿ ಚಾಪ್ಟರ್ 1, ಚಾಪ್ಟರ್ 2 ಥಿಯರಿ ಏನಿದೆ, ಥಿಯರಿ ಓರಿಯೆಂಟೆಡ್ ಚಾಪ್ಟರ್ಗಳಾಗಿರೋದ್ರಿಂದ ಆ ಚಾಪ್ಟರಲ್ಲಿ ಯಾವ್ಯಾವ ಥಿಯರಿ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ 2 ಚಾಪ್ಟರ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋದ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಅದೇ ರೀತಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಫಸ್ಟ್ ಏನಿದೆ, ಈ ಚಾಪ್ಟರಿನ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಕೂಡ ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಓಕೆನಾ ಮಕ್ಕಳೇ? ಮೇಯ್ನ್ ಆಗಿ ಈ ಚಾಪ್ಟರಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಫಸ್ಟ್ ಒನ್, ಅಕೌಂಟಿಂಗ್ ಈಕ್ವೇಷನ್. ಅಕೌಂಟಿಂಗ್ ಈಕ್ವೇಷನ್ ಯಾವ ಫಾರ್ಮುಲಾ ಅಂಡರಲ್ಲಿ ಬರುತ್ತೆ? ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಏನಿದೆ. ಸೊ ಈ ಒಂದು ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪ್ರಾಬ್ಲಮ್ನ ಮಾಡಬೇಕು ಅನ್ನೋದು ಕೂಡ ಒಂದು ಪ್ರಾಬ್ಲಮ್ ಇದೆ, ಅಕೌಂಟಿಂಗ್ ಈಕ್ವೇಷನ್ ಪ್ರಾಬ್ಲಮ್ ಇದೆ, ಅದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟು ಮೇನ್ ಕಾನ್ಸೆಪ್ಟು ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್. ಸ್ಟೂಡೆಂಟ್ಸ್, ನಾವು ಅಕೌಂಟ್ಸನ್ನ 2 ಟೈಪಲ್ಲಿ ಕ್ಲಾಸಿಫೈ ಮಾಡ್ತೀವಿ, ಇದು ನಿಮಗೆ ಗೊತ್ತಿರಬೇಕು. ಓಕೆನಾ? ಎಷ್ಟು ಟೈಪ್ಸಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ? 2 ಟೈಪ್ಸಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಫಸ್ಟ್ ಒನ್, ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್. ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್. ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಅಮೇರಿಕನ್ ಸಿಸ್ಟಮ್. ಇಂಗ್ಲಿಷ್ ಸಿಸ್ಟಮಲ್ಲಿ ಎಗೈನ್ 3 ಅಕೌಂಟ್ಸ್ ಬರುತ್ತೆ. ಇಂಗ್ಲಿಷ್ ಸಿಸ್ಟಮಲ್ಲಿ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ ಏನು ಕರಿತೀವಿ, ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಈ 3 ಅಕೌಂಟ್ಗಳು ಬರುತ್ತೆ. ಸೊ ಇದನ್ನು ಡೀಟೇಲ್ ಆಗಿ ಪರ್ಸನಲ್ ಅಂದರೆ ಏನು, ರಿಯಲ್ ಅಕೌಂಟ್ ಅಂದರೆ ಏನು, ನಾಮಿನಲ್ ಅಕೌಂಟ್ ಅಂದರೆ ಏನು, ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂದರೆ ಏನು, ಸೊ ಕೈಂಡ್ಸ್ ಆಫ್ ಅಕೌಂಟ್ಸು 2, ಅದು ಅಮೇರಿಕನ್ ಸಿಸ್ಟಮ್ ಆಗಿರ್ಬೋದು, ಇಂಗ್ಲಿಷ್ ಸಿಸ್ಟಮ್ ಆಗಿರ್ಬೋದು, ಎರಡನ್ನೂ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಥಿಯರಿ ಏನು ಹೇಳಬೇಕು ಅದನ್ನು ಹೇಳಿರುವಂತಹ ವಿಡಿಯೋದ ಲಿಂಕು ಎಗೈನ್ ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಸಿಗುತ್ತೆ. ಅದಾದ ನಂತರ ನಾವು ಯಾವ ಕಾನ್ಸೆಪ್ಟಿಗೆ ಬರಬೇಕು ಅಂತ ಹೇಳಿದರೆ, ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಅಮೇರಿಕನ್ ಸಿಸ್ಟಮ್ ಮೇಲೆ ನಮಗೇನು ಮಾಡ್ತಾರೆ, ಅಕೌಂಟ್ಸ್ಗಳನ್ನ ಕ್ಲಾಸಿಫೈ ಮಾಡಿ ಅಂತ ಹೇಳ್ಕೊಂಡು ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ಗಳನ್ನ ಕೊಡ್ತಾರೆ ಮಕ್ಕಳೇ. ಓಕೆನಾ? ಇದು ನೋಡಿ, ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಏನು ಪ್ರಾಬ್ಲಮ್ಸ್ಗಳನ್ನ ಮಾಡಿದ್ದೀನಿ, ಆ ಪ್ರಾಬ್ಲಮ್ಸ್ಗಳನ್ನ ಇಲ್ಲಿ ಬರೆದಿರುವಂಥದ್ದು. ಸೊ ಇದ್ರ ರಿಲೇಟೆಡು ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಸೊ 3 ಪ್ರಾಬ್ಲಮ್ ಮಾಡಿ ನಿಮಗೆ ಹೇಳಿರುವಂಥದ್ದು. ಸೊ ಈಗ ನಾವೇನು ಮಾಡಬೇಕು, ಅಮೇರಿಕನ್ ಸಿಸ್ಟಮ್ ಮೇಲೆ ಯಾವ ರೀತಿಯಾಗಿ ಪ್ರಾಬ್ಲಮ್ನ ಕೇಳ್ತಾರೆ, ಆಲ್ಮೋಸ್ಟ್ ನಿಮ್ಮ ಲಾಸ್ಟ್ ಇಯರ್ 2023-24 ಫೈನಲ್ ಎಕ್ಸಾಮ್ ಏನಾಗಿತ್ತು ನಿಮ್ಮ ಸೀನಿಯರ್ಸಿಗೆ, ಅವರಿಗೆ ಸೆಕ್ಷನ್ ಸಿಯಲ್ಲಿ 6 ಮಾರ್ಕ್ಸಿಗೆ ಕೇಳಿರುವಂತಹ ಫಸ್ಟ್ ಪ್ರಾಬ್ಲಮ್ನ ಇಲ್ಲಿ ನಾನು ಸಾಲ್ವ್ ಮಾಡಲಿಕ್ಕೆ ತಗೊಂಡಿದ್ದೀನಿ. ಅಂದರೆ ಫಸ್ಟ್ ಪ್ರಾಬ್ಲಮ್ಮೇ ನಿಮಗೆ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಇರುತ್ತೆ 6 ಮಾರ್ಕ್ಸಲ್ಲಿ ಸೆಕ್ಷನ್ ಸಿಯಲ್ಲಿ. ಸೊ ಇಲ್ಲಿ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಅಮೇರಿಕನ್ ಸಿಸ್ಟಮ್ ಅಂತಲೇ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ, ಅವ್ರಿಲ್ಲಿ ಕ್ವಶನ್ನ ಏನು ಕೇಳಿದ್ದಾರೆ, ಕ್ಲಾಸಿಫೈ ದ ಫಾಲೋಯಿಂಗ್, ಅಂದರೆ ಕೆಳಗಡೆ ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ ಇದೆ, ಆ ಟ್ರಾನ್ಸಾಕ್ಷನ್ಸನ್ನ ನೀವು ಡಿವೈಡ್ ಮಾಡಿ, ಕ್ಲಾಸಿಫೈ ಮಾಡಿ ಇಂಟು ಅಸೆಟ್ಸ್, ಯಾವುದು ಅಸೆಟ್ಸ್ ಅಂತ ಡಿವೈಡ್ ಮಾಡಿ, ಲಯಬಿಲಿಟೀಸ್ ಯಾವುದಾಗತ್ತೆ ಅಂತ ಡಿವೈಡ್ ಮಾಡಿ, ಕ್ಯಾಪಿಟಲ್ ಯಾವುದಾಗತ್ತೆ ಅಂತ ಡಿವೈಡ್ ಮಾಡಿ, ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಯಾವುದಾಗತ್ತೆ ಅಂತ ಡಿವೈಡ್ ಮಾಡಿ, ಲಾಸ್ಟ್ ಒನ್ ರೆವಿನ್ಯೂ ಆ್ಯಂಡ್ ಗೇನ್ಸ್ ಯಾವುದಾಗುತ್ತೆ ಅಂತ ಹೇಳ್ಕೊಂಡು ಡಿವೈಡ್ ಮಾಡಿ ಅಂತ ಕೇಳಿದ್ದಾರೆ ಮಕ್ಕಳೇ. ಸೊ ಇಲ್ಲೇ ನಮ್ಗೆ ಅರ್ಥ ಆಯಿತು ಅಮೇರಿಕನ್ ಸಿಸ್ಟಮ್, ಬಿಕಾಸ್ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಅಮೇರಿಕನ್ ಸಿಸ್ಟಮಲ್ಲಿ 5 ಟೈಪ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಅಸೆಟ್ ಅಕೌಂಟ್, ಸೆಕೆಂಡ್ ಒನ್ ಲಯಬಿಲಿಟೀಸ್ ಅಕೌಂಟ್, ಥರ್ಡ್ ಒನ್ ಕ್ಯಾಪಿಟಲ್ ಅಕೌಂಟ್, ಫೋರ್ತ್ ಒನ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಅಕೌಂಟ್, ಫಿಫ್ತ್ ಒನ್ ರೆವಿನ್ಯೂ ಆರ್ ಗೇನ್ ಅಕೌಂಟ್. ಸೊ ಇಲ್ಲಿಗೆ ಕನ್ಫರ್ಮ್ ಇದು ಅಮೇರಿಕನ್ ಸಿಸ್ಟಮ್.
ಏನಿಲ್ಲ, ಅವರು ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಒಂದಿಷ್ಟು ಅನ್ನೋದಕ್ಕಿಂತ ಎಕ್ಸಾಕ್ಟ್ ಆಗಿ ಹೇಳಬಹುದು 12 ಟ್ರಾನ್ಸಾಕ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಈ 12 ಟ್ರಾನ್ಸಾಕ್ಷನ್ಸ್ ಅಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಹಾಫ್ ಮಾರ್ಕ್ಸ್ ಅನ್ನ ಡಿವೈಡ್ ಮಾಡಿರ್ತಾರೆ. ಟೋಟಲ್ ಆಗಿ ಇದಕ್ಕೆ ಹಾಫ್, ಇದಕ್ಕೆ ಹಾಫ್, ಇದಕ್ಕೆ ಹಾಫ್, ಈ ರೀತಿಯಾಗಿ 6 ಮಾರ್ಕ್ಸ್ ಕವರ್ ಆಗುತ್ತೆ. ನೀವಲ್ಲಿ ಒಂದು ಅಕೌಂಟ್ ಕರೆಕ್ಟ್ ಆಗಿ ಬರೋದ್ರು ಕೂಡ ನಿಮಗೆ ಹಾಫ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಕಾಲಮ್ಗಳನ್ನ ಕರೆಕ್ಟ್ ಆಗಿ ಹಾಕಬೇಕು, ಪೆನ್ಸಿಲ್ ಅಲ್ಲೇ ಹಾಕಬೇಕು, ದೆನ್ ಕಾಲಮ್ ಹೆಡ್ಡಿಂಗ್ ನ ಕರೆಕ್ಟ್ ಆಗಿ ಬರಿಬೇಕು, ಕ್ವಶನ್ ನಂಬರ್ನ ಕರೆಕ್ಟ್ ಆಗಿ ಹಾಕಬೇಕು. ಇದಿಷ್ಟು ಕೂಡ ಕಂಪಲ್ಸರಿ ರೂಲ್ಸ್. ಇದ್ರ ಜೊತೆಗೆ ನಾವು ನೋಡ್ತಾ ಹೋಗಬೇಕು ಯಾವ್ದು ಯಾವ ಅಕೌಂಟ್ ಆಗತ್ತೆ ಅಂತ ನಮಗೆ ಗೊತ್ತಿರಬೇಕು. ಅದು ಗೊತ್ತಿದ್ರಷ್ಟೇ ನಾವು ಇದು ಯಾವ ಅಕೌಂಟ್ ಅಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ಬರೀಲಿಕ್ಕೆ ಸಾಧ್ಯ. ಫಸ್ಟ್ ಒನ್ ಫರ್ನಿಚರ್ ಅಕೌಂಟ್ ಅಂತ ಇದೆ. ಹಿಯರ್ ಇಲ್ಲಿ ಫರ್ನಿಚರ್ ಆಗಿರಬಹುದು, ಬಿಲ್ಡಿಂಗ್ ಆಗಿರಬಹುದು, ಲ್ಯಾಂಡ್, ಮಷಿನರಿ, ಕಂಪ್ಯೂಟರ್, ಇವೆಲ್ಲವೂ ಕೂಡ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಿಂದ ಅಸೆಟ್ಸ್ ಆಗಿರುತ್ತೆ. ಬಿಸ್ನೆಸ್ಸಿಗೆ ಅಸೆಟ್ಸ್. ನಾವೀಗ ಮನೆಗೆ ಒಂದು ಟಿವಿನ ತಂದರೆ ಅದು ನಮ್ಮ ಅಸೆಟ್, ಮನೆಗೊಂದು ಫ್ರಿಜ್ನ ತಂದರೆ ಅದು ನಮಗೆ ಅಸೆಟ್. ಅದೇ ರೀತಿ ಅಕಾರ್ಡಿಂಗ್ ಟು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ಬಿಸ್ನೆಸ್ಸಿಗೆ ಏನಾದರೂ ಅಸೆಟ್ಸ್ಗಳನ್ನ ತಂದಿದ್ದೀವಿ ಅಂತ ಹೇಳಿದ್ರೆ ದಟ್ ಈಸ್ ಫರ್ನಿಚರ್, ಮಷಿನರಿ, ಲ್ಯಾಂಡ್, ಇದೆಲ್ಲವೂ ಕೂಡ ಬಿಸ್ನೆಸ್ಸಿಗೆ ಅಸೆಟ್ಟು. ಸೊ ನಾವು ಅಮೇರಿಕನ್ ಸಿಸ್ಟಮಲ್ಲಿ ಅಸೆಟ್ ಅಕೌಂಟ್ ಅಂತಲೂ ಒಂದು ಅಕೌಂಟ್ ಬರೋದ್ರಿಂದ ಫರ್ನಿಚರ್ನ ನಾವೇನಂತ ಹೇಳಬಹುದು, ಅಸೆಟ್ ಅಕೌಂಟ್ ಅಂತ ಹೇಳಬಹುದು. ಸೆಕೆಂಡ್ ಒನ್ ಔಟ್ಸ್ಟ್ಯಾಂಡಿಂಗ್ ರೆಂಟ್. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಹೇಳಿದ್ರೆ ಟ್ರೀಟೆಡ್ ಆಸ್ ರೆಂಟ್ ಪೇಯಬಲ್ ಅಂತ ಬರುತ್ತೆ. ಅಂದರೆ ಫ್ಯೂಚರ್ ಡೇಸಲ್ಲಿ ವಿ ಹ್ಯಾವ್ ಟು ಪೇ ದ ರೆಂಟ್, ಹೌದಲ್ವಾ? ರೆಂಟನ್ನು ನಾವು ಪೇ ಮಾಡಬೇಕು. ಅಂದರೆ ಲಾಸ್ಟ್ ಮಂತಿನ ರೆಂಟು ನೀನು ಕೊಡಲಿಲ್ಲ, ಸೊ ಅದೇನು ಲಯಬಿಲಿಟಿ, ಫ್ಯೂಚರ್ ಡೇಸಲ್ಲಿ ನಾವು ಕೊಡಲೇಬೇಕು, ಅದರ್ವೈಸ್ ಅದನ್ನು ಬಿಡಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ರೆಂಟನ್ನು ಪೇ ಮಾಡೋದನ್ನು ಬಾಕಿ ಉಳಿಸ್ಕೊಂಡಿದ್ದೀವಿ, ಔಟ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ, ಫ್ಯೂಚರ್ ರೆಂಟ್ ಪೇಯಬಲ್ ಅಂತಲೇ ಆಗುತ್ತೆ. ಹಾಗಾಗಿ ಇದು ನಮ್ಮ ಜವಾಬ್ದಾರಿ. ಫ್ಯೂಚರ್ ಡೇಸಲ್ಲಿ ನಾವು ರೆಂಟನ್ನು ಪೇ ಮಾಡಬೇಕು. ಅದಕ್ಕಾಗಿ ನಾವು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಆಗಿರಬಹುದು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆಗಿರಬಹುದು, ವಾಟ್ ಎವರ್ ಔಟ್ಸ್ಟ್ಯಾಂಡಿಂಗ್ ಬಂದರೆ ನಾವೇನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಲಯಬಿಲಿಟಿ ಅಂತಲೇ ತಗೊಳ್ಬೇಕು. ನೆಕ್ಸ್ಟ್ ಒನ್ ಬ್ಯಾಡ್ ಡೆಟ್ಸ್. ಮಕ್ಕಳೇ, ಡೆಟ್ಸ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ. ಸೊ ಯಾವಾಗ ಬ್ಯಾಡ್ ಡೆಟ್ಸ್ ಕ್ರಿಯೇಟ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಅಂತ ಹೇಳಿದರೆ, ಯಾರನ್ನಾದರೂ ನಂಬಿ ನಾವು ಒಂದಿಷ್ಟು ಸಾಲವನ್ನು ಕೊಟ್ಟಿರ್ತೀವಿ ಮಕ್ಕಳೇ, ಕೆಲವೊಂದು ಪರ್ಸನ್ಸ್ಗಳಿಗೆ ಕೊಟ್ಟಿರ್ತೀವಿ, ಅಥವಾ ಕ್ರೆಡಿಟಲ್ಲಿ ಒಂದಿಷ್ಟು ಗೂಡ್ಸನ್ನ ಸೇಲ್ ಮಾಡಿರ್ತೀವಿ. ಅವ್ರು ಪರ್ಚೇಸ್ ಮಾಡಿದವ್ರು ಏನಿರ್ತಾರೆ, ಫ್ಯೂಚರ್ ಡೇಸಲ್ಲಿ ನಿಮಗೆ ಅಮೌಂಟನ್ನು ಪೇ ಮಾಡ್ತೀವಿ ಅಂತ ಹೇಳಿರ್ತಾರೆ, ಬಟ್ ಪೇ ಮಾಡೋದಿಲ್ಲ. ಅಥವಾ ಏನು ಪೇ ಮಾಡಬೇಕಾಗಿರುತ್ತೆ, ಫಾರ್ ಎಕ್ಸಾಂಪಲ್ 20,000 ಪೇ ಮಾಡಬೇಕಾಗಿರುತ್ತೆ, 18,000 ಮಾತ್ರ ಪೇ ಮಾಡಿ 2,000ನ ಪೇ ಮಾಡೋದೇ ಇಲ್ಲ. ಅಂಥ ಟೈಮಲ್ಲಿ ನಾವು ಆಲ್ರೆಡಿ 20,000 ಗೂಡ್ಸನ್ನು ಅವರಿಗೆ ಸೇಲ್ ಮಾಡಿರ್ತೀವಿ. ಅವ್ರು ನಮಗೆ 20,000 ಕೊಟ್ಟರೆ ನಮಗದು ಇನ್ಕಮ್. ಯಾಕಂತ ಹೇಳಿದ್ರೆ ಸೇಲ್ಸ್ ಮಾಡಿದ್ರ ಮುಖಾಂತರ ನಮಗೆ ರೆವಿನ್ಯೂ ಬಂದಿರೋದ್ರಿಂದ ರೆವಿನ್ಯೂ ಆರ್ ಇನ್ಕಮ್ ಅಂತಲೇ ನಾವು ಕರಿತೀವಿ, ಆರ್ ಗೇನ್ ಅಂತ ಕರಿತೀವಿ. ಆದರೆ ಇಲ್ಲಿ ಕೊಡಬೇಕಾಗಿರುವಂತಹ ಅಮೌಂಟಲ್ಲೇ ಉಳಿಸ್ಕೊಂಡು ಅಮೌಂಟ್ ಕೊಟ್ಟಾಗ ನಮಗದೇನು ಲಾಸ್. ಆ್ಯಕ್ಚುಲಿ ನಾವು ಗೂಡ್ಸನ್ನ ಕೊಟ್ಟಿದ್ದೀವಿ, ಅದಕ್ಕೆ ಸರಿಯಾಗಿ ಅವ್ರ ಅಮೌಂಟನ್ನ ರಿಟರ್ನ್ ಕೊಡಬೇಕಿತ್ತು. ಕಾರಣ ಆ ಗೂಡ್ಸನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ, ಆ ಗೂಡ್ಸನ್ನ ನಾವು ಮಾಡಲಿಕ್ಕೆ ಎಷ್ಟು ಅದಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ಹಾಕಿರ್ತೀವಿ ಅದು ನಮಗೆ ಲಾಸ್ ಆಗೋಗುತ್ತೆ. ಹಾಗಾಗಿ ಒಂದು ಪ್ರಾಡಕ್ಟ್ನ ಪ್ರಿಪೇರ್ ಮಾಡಲಿಕ್ಕೆ ನಾವು ಒಂದಿಷ್ಟು ಅಮೌಂಟ್ ಅಂತ ಹಾಕಿರ್ತೀವಿ. ಸೊ ಅದ್ರ ಮೇಲೆ ಒಂದಿಷ್ಟು ಪ್ರಾಫಿಟನ್ನ ಇಟ್ಟು ನಾವು ಸೇಲ್ ಮಾಡಿರ್ತೀವಿ. ಪರ್ಚೇಸ್ ಮಾಡಿರುವಂತಹ ಪರ್ಸನ್ಸ್ಗಳು ಅದನ್ನು ಕರೆಕ್ಟಾಗಿರೋ ಟೈಮಿಗೆ ಅದ್ರದ್ದು ಅಮೌಂಟನ್ನು ರಿಟರ್ನ್ ಕೊಡಬೇಕು. ಬಟ್ ಯಾವ ಟೈಮಿಗೆ ಅವರು ಕರೆಕ್ಟಾಗಿ ಕೊಡೋದಿಲ್ಲ, ಆ ಟೈಮಲ್ಲಿ ಅದು ನಮಗೆ ಲಾಸ್ ಅಂತ ಕನ್ಸಿಡರ್ ಆಗುತ್ತೆ. ಅಥವಾ ಎಕ್ಸ್ಪೆನ್ಸ್, ಸುಮ್ಮನೆ ನಮ್ಮ ಕೈಯಿಂದ ಹಾಕ್ಕೊಳ್ಬೇಕಲ್ಲ ಅನ್ನುವಂತಹ ಖರ್ಚಾಗಿ ಹೋಗುತ್ತೆ. ಹಾಗಾಗಿ ನಾವು ಬ್ಯಾಡ್ ಡೇಟ್ಸನ್ನ ಏನಂತ ಕರಿತೀವಿ, ಎಕ್ಸ್ಪೆನ್ಸಸ್ ಅಂತ ಹೇಳ್ಕೊಂಡು ಕರಿತೀವಿ. ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಯಾವ್ದು ಕೂಡ ಬರೀಬಹುದು, ಬಿಕಾಸ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಎರಡೂ ಕೂಡ ಸೇಮ್ ಅಕೌಂಟ್ ಅಲ್ಲೇ ಬರುತ್ತೆ ಇಲ್ಲಿ. ಓಕೆನಾ? ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ರಿಸೀವಬಲ್ ಅಕೌಂಟ್. ಇಂಟ್ರೆಸ್ಟ್ ರಿಸೀವಬಲ್ ನೋಡಿ ಮಕ್ಕಳೇ, ಏನೇ ಪೇಯ್ಡ್ ಬಂದ್ರು, ಈಗ ಇಂಟ್ರೆಸ್ಟ್ ಪೇಯ್ಡ್, ರೆಂಟ್ ಪೇಯ್ಡ್, ಸ್ಯಾಲರಿ ಪೇಯ್ಡ್ ಅಂತ ಬಂದ್ರೆ ಈ ಪೇಯ್ಡ್ ಕಾನ್ಸೆಪ್ಟ್ಸ್ಗಳೆಲ್ಲ ನೋ ಡೌಟ್ ಅದು ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸ್. ಸ್ಯಾಲರಿ ಕೆಲಸ ಮಾಡಿದ್ದಕ್ಕೆ ನಾವು ಸ್ಯಾಲರಿ ಕೊಡೋದಾದ್ರೂ ಸಹ ಅದು ನಮಗೆ ಬಿಸ್ನೆಸ್ಸಿಗೆ ಅದೊಂದು ಎಕ್ಸ್ಪೆನ್ಸ್, ಹೌದಲ್ವಾ? ಹಾಗಾಗಿ ಈ ಪೇಯ್ಡ್ ಕಾನ್ಸೆಪ್ಟ್ಸ್ಗಳೆಲ್ಲ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಹೋಗ್ಬಿಡತ್ತೆ. ರಿಸೀವ್ಡ್ ಕಾನ್ಸೆಪ್ಟ್ಸ್ಗಳೇನಿರುತ್ತೆ, ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಏನು ರಿಸೀವ್ಡ್ ಇರುತ್ತೆ ಇದೆಲ್ಲವೂ ಕೂಡ ನಮಗೆ ಗೇಯ್ನ್,
ಪ್ರಾಫಿಟ್ ರೆವಿನ್ಯೂ ಆಗುತ್ತೆ. ನೆನ್ಪಿಟ್ಕೊಳ್ಬೇಕು, ಪೇಯ್ಡ್ ಕಾನ್ಸೆಪ್ಟ್ಸ್ ಎಲ್ಲ ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ, ರಿಸೀವ್ಡ್ ಕಾನ್ಸೆಪ್ಟ್ಸ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ರೆವಿನ್ಯೂ ಆರ್ ಗೇನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್, ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಇದೆ ನೋಡಿ. ರಿಸೀವ್ಡ್ ಅಂತ ಹೇಳಿದ್ರೆ ರೆವಿನ್ಯೂ, ನೋ ಡೌಟ್. ಅಂದರೆ ನಾವು ಯಾವುದೇ ಪ್ರಾಫಿಟ್ನ ರಿಸೀವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿರೋ ಟೈಮಲ್ಲಿ ರಿಸೀವ್ ಮಾಡ್ಕೊಳ್ಬೇಕು. ಅಂದರೆ ಇವತ್ತು ರೆಂಟನ್ನು ರಿಸೀವ್ ಮಾಡ್ಕೊಳ್ಳೋ ಟೈಮು, ಇಂಟ್ರೆಸ್ಟನ್ನ ರಿಸೀವ್ ಮಾಡ್ಕೊಳ್ಳೋ ಟೈಮು, ಆ ರಿಸೀವ್ಡ್ ಟೈಮ್ ಏನಿದೆ ಅದು ಪರ್ಫೆಕ್ಟ್ ಆಗಿರಬೇಕು, ಇವತ್ತಿಗೆ ಟೈಮ್ ಕರೆಕ್ಟಾಗಿ ಆಗಿರಬೇಕು. ಅದರ್ವೈಸ್ ಇಲ್ಲಿ ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದರೆ ಇನ್ನೂ ಟೈಮ್ ಆಗಿಲ್ಲ, ನಾನು ರೆಂಟನ್ನು ರಿಸೀವ್ ಮಾಡೋ ಟೈಮೇ ಆಗಿಲ್ಲ, ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ಕೊಬಿಟ್ಟಿದ್ದೀನಿ ಅಂದರೆ ಅದು ಲಯಬಿಲಿಟಿ. 31ಗೆ ಕೊಡಬೇಕಾಗಿರುವ ರೆಂಟನ್ನು ಇಲ್ಲಿ 10ಗೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದರೆ 31st ಮಂತ್ ಎಂಡ್ ಕೊಡಬೇಕಾಗಿತ್ತು, ಬಟ್ 10th ಡೇಟಲ್ಲೇ ಕೊಟ್ಬಿಟ್ಟಿದ್ದಾರೆ ಅಂದರೆ ಅದು ನನ್ನ ಲಯಬಿಲಿಟಿ. ಬಿಕಾಸ್ ಮುಂಚಿತವಾಗೇ ತೊಗೊಂಡ್ಬಿಟ್ಟಿದ್ದೀನಿ, 31ಗೆ ತೊಗೊಳೋದನ್ನು 10ಗೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಆ ಅಮೌಂಟನ್ನು ಸರಿಯಾಗಿ ಕ್ಯಾರಿ ಮಾಡಬೇಕು. ನನ್ನ ಲಯಬಿಲಿಟಿ ಯಾವುದೇ ಹಣ ಆಗಿರಬಹುದು, ಯಾವುದೇ ಮನಿ ಆಗಿರಬಹುದು, ಯಾವುದೇ ಟ್ರಾನ್ಸಾಕ್ಷನ್ ಮಾಡುವಾಗ ಇಬ್ಬರು ಪರ್ಸನ್ಸ್ ನಡುವೆ ಅಡ್ವಾನ್ಸ್ ಆಗಿ ಅಮೌಂಟ್ ಬಂತು ಅಂತ ಹೇಳಿದ್ರೆ ಆ ಅಡ್ವಾನ್ಸನ್ನು ಯಾರು ರಿಸೀವ್ ಮಾಡ್ಕೊಂಡಿರ್ತಾರಲ್ಲ ಅದು ಅವರ ಲಯಬಿಲಿಟಿ ಆಗಿರುತ್ತೆ. ಯಾವುದೇ ಆಗಿರಬಹುದು, ಅಡ್ವಾನ್ಸ್ ಅಮೌಂಟು ಲಯಬಿಲಿಟಿ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ಓನರು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡುವಂತಹ ಒಬ್ಬ ಓನರ್ಗೆ ಒಬ್ಬ ಕಸ್ಟಮರ್ ಬಂದು ಒಂದು 10 lakh ಅಮೌಂಟಿಂದು ಗೂಡ್ಸನ್ನು ನಮಗೆ ರೆಡಿ ಮಾಡಿ ಕೊಡಿ ಅಂತ ಹೇಳ್ತಾನೆ. ಸೊ ಒಂದಿಷ್ಟು ಟೈಮು ಅಂತ ಹೇಳ್ಕೊಂಡು ಕೊಟ್ಟಿರ್ತಾನೆ. ಆದರೆ ಅವನು ಏನು ಮಾಡಿರ್ತಾನೆ, ಅಡ್ವಾನ್ಸ್ ಅಂತ ಹೇಳ್ಕೊಂಡು ಒಂದು 3 ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತಾನೆ. ಅವಾಗ ನಾವಿನ್ನೂ ಅವ್ರು ಹೇಳಿರೋ ಪ್ರಾಡಕ್ಟನ್ನ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ, ಒಂದು ಪ್ರಾಡಕ್ಟನ್ನು ಅವ್ರು ಕೈ ಕೊಡಲಿಲ್ಲ, ಆದರೂ ಕೂಡ ಅವರು 3 lakh ಅಡ್ವಾನ್ಸ್ ಪೇಮೆಂಟ್ ಅಂತ ಮಾಡಿ ಹೋಗಿದ್ದಾರೆ. ಅವಾಗ ಏನಾಗುತ್ತೆ, ನಮ್ಮ ಲಯಬಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ, ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ಫ್ಯೂಚರ್ ಡೇಸಲ್ಲಿ ಅವ್ರು ಹೇಳಿರೋ ಟೈಮಿಗೆ ಆದಷ್ಟು ಬೇಗ 10 lakh ಏನು ಗೂಡ್ಸ್ ಕೇಳಿದ್ದಾರೆ ಅಷ್ಟನ್ನು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ನಾವು ಕೊಡಬೇಕು ಅನ್ನೋ ಜವಾಬ್ದಾರಿ ನಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅಡ್ವಾನ್ಸ್ ಎಲ್ಲ ಲಯಬಿಲಿಟಿ. ನೆಕ್ಸ್ಟ್ ಒನ್, ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್. ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟು ಅಸೆಟ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಸ್ಯಾಲರಿಯನ್ನು ಕೊಡೋದು ಯಾರು, ಬಿಸ್ನೆಸ್. ಯಾರಿಗೆ ಕೊಡುವಂಥದ್ದು, ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸ್ಗಳಿಗೆ ಸ್ಯಾಲರಿಯನ್ನು ಪ್ರೀಪೇಯ್ಡ್ ಅಂದರೆ ಅಡ್ವಾನ್ಸ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಸೊ ಎಂಪ್ಲಾಯೀಸ್ಗಳಿಗೆ ಅಡ್ವಾನ್ಸ್ ಆಗಿ ಸ್ಯಾಲ್ರಿಯನ್ನು ಪೇ ಮಾಡಿದಾಗ ಸೊ ಅವರ ಲಯಬಿಲಿಟಿ ಜಾಸ್ತಿ ಆಗುತ್ತೆ. ಅಕಾರ್ಡಿಂಗ್ ಟು ಎಂಪ್ಲಾಯೀಸ್ ಅವರ ಲಯಬಿಲಿಟಿ ಜಾಸ್ತಿ ಆಗುತ್ತೆ. ಬಟ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದಾಗ ಬಿಸ್ನೆಸ್ಸಿಗೆ ಅಸೆಟ್ಟು. ಬಿಕಾಸ್ ಮುಂಚಿತವಾಗಿ ಸ್ಯಾಲ್ರಿಯನ್ನು ಕೊಡೋದ್ರಿಂದ ಎಂಪ್ಲಾಯೀಸ್ಗಳು ಎಫಿಷಿಯೆಂಟಾಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ. ಸೊ ಅವರ ಎಫೆಕ್ಟಿವ್ ವರ್ಕ್ ಏನಿದೆ ಅದು ಬಿಸ್ನೆಸ್ಸಿಗೆ ಅಸೆಟ್. ನೆಕ್ಸ್ಟ್ ಒನ್, ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದ್ರೆ ನಾವು ಕ್ಲಾಸಿಫಿಕೇಶನ್ಸ್ ಆಫ್ ಅಕೌಂಟ್ಸ್ ಅಂಡರ್ ಅಮೇರಿಕನ್ ಸಿಸ್ಟಮಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತಲೇ ಒಂದು ಸಪ್ರೇಟ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ಕ್ಯಾಪಿಟಲ್ ಅಕೌಂಟು ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ, ಕ್ಯಾಪಿಟಲ್ಗೆ ಹೋಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕ್ಯಾಪಿಟಲ್ ಅಕೌಂಟಿಗೆ ಯಾವುದು ಬರುತ್ತೆ ಅಂತ ಹೇಳಿದರೆ ಡ್ರಾಯಿಂಗ್ಸ್. ಹಿಯರ್ ಡ್ರಾಯಿಂಗ್ಸ್ ಅಂತ ಹೇಳಿದರೆ ಓನರು ತನ್ನ ಪರ್ಸ್ನಲ್ ಯೂಸಿಗೆ ಬಿಸ್ನೆಸ್ ಅಕೌಂಟಿನ ಅಮೌಂಟಲ್ಲಿ ತನ್ನ ಪರ್ಸ್ನಲ್ ಯೂಸಿಗಂತ ಅಮೌಂಟನ್ನು ವಿತ್ಡ್ರಾ ಮಾಡೋವಂಥದ್ದು. ಬಿಸ್ನೆಸ್ಸು ಓನರ್ದೇ ಆದರೂ ಬಿಸ್ನೆಸ್ ಅಕೌಂಟು ಬಿಸ್ನೆಸ್ ಹೆಸರಲ್ಲೇ ಇರುತ್ತೆ. ಸೊ ಪರ್ಸ್ನಲ್ ಯೂಸಿಗೆ ಅಮೌಂಟನ್ನು ವಿತ್ಡ್ರಾ ಮಾಡಿದ್ರೂ ಕೂಡ ಅದಕ್ಕೆ ಇಂಟ್ರೆಸ್ಟನ್ನು ಓನರ್ ಪೇ ಮಾಡಲೇಬೇಕು. ತಂದೆ ಬಿಸ್ನೆಸ್ಸು ತಂದೆ ದುಡ್ಡು ಅಂತ ಹೇಳೋ ಹಾಗಿಲ್ಲ. ಸೊ ಇಂಟ್ರೆಸ್ಟನ್ನು ಪೇ ಮಾಡಲೇಬೇಕು. ಕ್ಯಾಲ್ಕುಲೇಷನ್ಸ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನೋ ಕಾನ್ಸೆಪ್ಟ್ ಅದು. ಸೊ ನೀವು ಸೆಕೆಂಡ್ ಇಯರ್ಗೆ ಬಂದಾಗ ಇದನ್ನು ಡೀಟೇಲ್ ಆಗಿ ಕಲಿತೀರಿ. ಬಟ್ ಇಲ್ಲಿ ಡ್ರಾಯಿಂಗ್ಸ್ ಅಂತ ಹೇಳಿದರೆ ಓನರು ತನ್ನ ಪರ್ಸ್ನಲ್ ಯೂಸಿಗೆ ಅಮೌಂಟನ್ನು ಬಿಸ್ನೆಸ್ ಅಕೌಂಟಿಂದ ವಿತ್ಡ್ರಾ ಮಾಡಿರ್ತಾನೆ. ಹಿಯರ್ ಅಮೌಂಟನ್ನು ವಿತ್ಡ್ರಾ ಮಾಡಿರೋದು ಕ್ಯಾಪಿಟಲ್ ಅಮೌಂಟಲ್ಲೇ ಆಗಿರೋದ್ರಿಂದ ಡ್ರಾಯಿಂಗ್ಸ್ ಕೂಡ ಕ್ಯಾಪಿಟಲ್ ಅಕೌಂಟಲ್ಲೇ ಬರುತ್ತೆ. ನೆಕ್ಸ್ಟು ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಅಂತ ಹೇಳಿದ್ರೆ ನಾವು ಟ್ರೀಟೆಡ್ ಆ್ಯಸ್ ಬಿಲ್ಸ್ ಪೇಯಬಲ್ ಮೀನ್ಸ್ ಫ್ಯೂಚರ್ ಡೇಸಲ್ಲಿ ವಿ ಹ್ಯಾವ್ ಟು ಪೇ ದ ಬಿಲ್ ಅಮೌಂಟ್ ಅಂತ ಆಗುತ್ತೆ, ಹೌದಲ್ವಾ? ಅಂದರೆ ನಾವು ಯಾರ ಹತ್ರನೂ ಒಂದಿಷ್ಟು ರಾ ಮೆಟೀರಿಯಲ್ಸ್ಗಳನ್ನ ಪರ್ಚೇಸ್ ಮಾಡಿರ್ತೀವಿ, ಅದಕ್ಕೆ ಅವರು ಬಿಲ್ಲನ್ನು ಕೊಟ್ಟಿರ್ತಾರೆ. ಆ ಬಿಲ್ಲಿಗೆ ಅಮೌಂಟನ್ನು ನಾವು ಫ್ಯೂಚರ್ ಡೇಸಲ್ಲಿ ಕೊಡಲೇಬೇಕು. ಹಾಗಾಗಿ ಬಿಲ್ಸ್ ಪೇಯಬಲ್ನ ನಾವು ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಲ್ಸ್ ಪೇಯಬಲ್ ಲಯಬಿಲಿಟಿ ಆದ್ರ ಮೇಲೆ ಇಲ್ಲೇ ಇನ್ನೊಂದು ಪಾಯಿಂಟ್ ಬಂದಿದೆ, ಬಿಲ್ಸ್ ರಿಸೀವಬಲ್ ಅಂತ ತಿಳ್ಕೊಳ್ಳಿ.
ಹಿಯರ್ ಬಿಲ್ಸ್ ರಿಸೀವಬಲ್ ನಮಗೆ ಅಸೆಟ್, ಬಿಕಾಸ್ ನಮ್ಮ ಹತ್ರ ಯಾರೋ ಬಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿರ್ತಾರೆ ಮಕ್ಕಳೇ. ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದಕ್ಕೆ ನಾವು ಇಂತಿಷ್ಟು ಆಯಿತು ಅಂತ ಬಿಸ್ನೆಸ್ ಅವ್ರು ಬಿಲ್ ಹಾಕ್ತೀವಿ ಅಲ್ವಾ, ನಮ್ಮದೇ ಬಿಸ್ನೆಸ್ಸು, ನಾವು ಬಿಲ್ ಹಾಕ್ತೀವಿ. ಆ ಬಿಲ್ ಎಷ್ಟಾಗಿದೆಯೋ ಅಷ್ಟನ್ನ ಯಾರು ಕೊಡಬೇಕು? ಕಸ್ಟಮರ್ ನಮಗೆ ಕೊಡಬೇಕು. ಹಾಗಾಗಿ ಬಿಲ್ಸ್ ರಿಸೀವಬಲ್ಲು ಅಸೆಟ್ ಆಗುತ್ತೆ, ಬಿಲ್ಸ್ ಪೇಯಬಲ್ಲು ಲಯಬಿಲಿಟಿ ಆಗುತ್ತೆ. ಬಿಲ್ಸ್ ಪೇಯಬಲ್ ಅಂತ ಹೇಳಿದ್ರೆ ಬಿಸ್ನೆಸ್ ಅವರೇ ಔಟ್ಸೈಡರ್ಸಿಗೆ ಅಮೌಂಟನ್ನು ಪೇ ಮಾಡೋದಾಗುತ್ತೆ. ಬಿಲ್ಸ್ ರಿಸೀವಬಲ್ ಅಂತ ಹೇಳಿದ್ರೆ ಔಟ್ಸೈಡರ್ಸು ಬಿಸ್ನೆಸ್ ಜೊತೆಗೆ ಮಾಡಿರುವ ಟ್ರಾನ್ಸಾಕ್ಷನ್ಸಿಗೆ ಬಿಸ್ನೆಸ್ ಅವರಿಗೆ ದುಡ್ಡು ಕೊಡೋದಾಗತ್ತೆ. ನೆಕ್ಸ್ಟ್ ಒನ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಹಿಯರ್ ಇನ್ವೆಸ್ಟ್ಮೆಂಟ್ ಇದು ನಮಗೆ ಅಸೆಟ್, ನೋ ಡೌಟ್. ನಾವು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಮೇಲೆ ಇನ್ವೆಸ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಫ್ಯೂಚರ್ ಡೇಸಲ್ಲಿ ಅದರಿಂದ ನಮಗೇನು ಬರುತ್ತೆ? ಇಂಟ್ರೆಸ್ಟ್ ಬರುತ್ತೆ, ಪ್ರಾಫಿಟ್ ಸಿಗುತ್ತೆ. ಹಾಗಾಗಿ ಅದು ಅಸೆಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ದೊಡ್ಡ ಕಂಪನಿ ಶೇರ್ಸ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಅದು ನಮಗೆ ಅಸೆಟ್. ನೆಕ್ಸ್ಟ್ ಒನ್ ಸ್ಟಾಕ್. ಸ್ಟಾಕ್ ಕೂಡ ಏನಾಗುತ್ತೆ? ಅಸೆಟ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಒಂದಿಷ್ಟು ಸ್ಟಾಕ್ ಇದೆ ಅಂತ ಹೇಳಿದ್ರೆ ಅದೇನು ವೇಸ್ಟ್ ಆಗೋದಿಲ್ಲ. ಅದಕ್ಕೆ ಡಿಮ್ಯಾಂಡ್ ಬಂದಾಗ, ಕಸ್ಟಮರು ಆ ಸ್ಟಾಕ್ ಬೇಕು ಅಂತ ಕೇಳಿದಾಗ ಆಟೋಮ್ಯಾಟಿಕ್ ಆಗಿ ಆ ಸ್ಟಾಕನ್ನು ನಾವು ಕ್ಲಿಯರ್ ಮಾಡ್ತೀವಿ. ಹಾಗಾಗಿ ಸ್ಟಾಕ್ ಕೂಡ ಅಸೆಟ್ ಅಕೌಂಟಿಗೆ ಹೋಗುತ್ತೆ. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಇದೆ. ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಇದ್ದಿದ್ರೆ ಅದು ಲಯಬಿಲಿಟಿ ಆಗ್ತಾ ಇತ್ತು. ಆದರೆ ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಆನ್ ಟೈಮಲ್ಲಿ ನಾವು ಇಂಟ್ರೆಸ್ಟ್ನ ರಿಸೀವ್ ಮಾಡಿದ್ದೀವಿ. ಸೊ ಆನ್ ಟೈಮಲ್ಲಿ ನಾವು ಇಂಟ್ರೆಸ್ಟ್ನ ರಿಸೀವ್ ಮಾಡಿದ್ದೀವಿ, ಕರೆಕ್ಟ್ ಆಗಿರೋ ಟೈಮಲ್ಲಿ ನಾವು ಇಂಟ್ರೆಸ್ಟ್ನ ರಿಸೀವ್ ಮಾಡಿದ್ದೀವಿ. ಹಾಗಾಗಿ ನಾವು ಇಂಟ್ರೆಸ್ಟ್ ರಿಸೀವ್ಡ್ನ ರೆವಿನ್ಯೂ ಆರ್ ಗೇನ್ಸ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಲಾಸ್ಟ್ ಒನ್ ರೆಂಟ್ ಅಕೌಂಟ್. ಹಿಯರ್ ನಾವು ರೆಂಟ್ ಅಂತ ಹೇಳಿದ್ರೆ ರೆಂಟ್ ಪೇಯ್ಡ್, ಇಲ್ಲಿ ರೆಂಟ್ ಅಕೌಂಟ್ ಅಂತ ಹೇಳಿದ್ರೆ ರೆಂಟ್ ಪೇಯ್ಡ್ ಅಂತಾನೆ ಕನ್ಸಿಡರ್ ಆಗುತ್ತೆ. ನಾವು ರೆಂಟನ್ನ ಪೇ ಮಾಡಬೇಕು. ಈಗ ಸ್ಯಾಲ್ರಿ ಪೇಯ್ಡ್ ಅಂತ ಏನಿರುತ್ತೆ, ಸ್ಯಾಲ್ರಿ ಅಕೌಂಟ್ ಅಂತ ಏನಿರುತ್ತೆ, ಅದೇ ರೀತಿ ರೆಂಟ್ ಅಕೌಂಟ್ ಆಗಿರಬಹುದು, ಸ್ಯಾಲ್ರಿ ಅಕೌಂಟ್ ಆಗಿರಬಹುದು, ಇಂಟ್ರೆಸ್ಟ್ ಅಕೌಂಟ್ ಆಗಿರಬಹುದು, ಡೈರೆಕ್ಟ್ ಆಗಿ ಅಕೌಂಟ್. ಇಲ್ಲಿ ರಿಸೀವ್ಡ್ ಅನ್ನೋದನ್ನ ಅವರು ಮೆನ್ಷನ್ನೇ ಮಾಡಿಲ್ಲ, ಅಥವಾ ರಿಸೀವ್ಡ್ ಇನ್ ಅಡ್ವಾನ್ಸ್ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಜಸ್ಟ್ ರೆಂಟ್ ಅಕೌಂಟ್, ಸ್ಯಾಲ್ರಿ ಅಕೌಂಟ್, ಕಮಿಷನ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಥಿಂಗ್ ಬಟ್ ಎಕ್ಸ್ಪೆನ್ಸಸ್ ಅಂತಾನೆ ಕೊಡಬೇಕಾಗತ್ತೆ. ಓಕೆನಾ? ಸೊ ಇದಿಷ್ಟು ಬರ್ದಾದ್ರ ಮೇಲೆ, ಅಂದರೆ ಯಾವ್ಯಾವ ಅಕೌಂಟು ಯಾವ್ದಾದ್ರಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ಬರ್ದಾದ್ರ ಮೇಲೆ ಆ್ಯಕ್ಚುವಲ್ ಆನ್ಸರು ಇವಾಗ ಶುರುವಾಗುತ್ತೆ. ಏನು ಮಾಡಬೇಕು? ಕ್ಲಾಸಿಫಿಕೇಶನ್ಸ್ ಆಫ್ ಅಕೌಂಟ್ಸ್ ಅಂಡರ್ ಅಮೇರಿಕನ್ ಸಿಸ್ಟಮಲ್ಲಿ ಅಸೆಟ್ಸ್, ಲಯಬಿಲಿಟಿ, ಕ್ಯಾಪಿಟಲ್, ದೆನ್ ಎಕ್ಸ್ಪೆನ್ಸಸ್ಸು, ರೆವಿನ್ಯೂ ಆ್ಯಂಡ್ ಗೇನ್ಸು, ಟೋಟಲ್ ಆಗಿ 5 ಟೈಪ್ಸ್ ಬರುತ್ತಲ್ವಾ. ಇದರಲ್ಲಿ ಅಸೆಟ್ಟಲ್ಲಿ ಯಾವ್ದ್ಯಾವ್ದು ಬಂದಿದೆ ಅಂದರೆ ಅಸೆಟ್ ಅಂತ ಯಾವ್ದ್ಯಾವ್ದು ಆಗಿದೆ ಅದೆಲ್ಲ ಇಲ್ಲಿ ಬರೀಬೇಕು. ಲಯಬಿಲಿಟೀಸ್ ಅಂತ ಯಾವ್ದ್ಯಾವ್ದು ಬಂದಿದೆ ಅದೆಲ್ಲ ಇಲ್ಲಿ ಬರೀಬೇಕು. ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ್ದ್ಯಾವ್ದು ಬಂದಿದೆ ಅದೆಲ್ಲ ಇಲ್ಲಿ ಬರೀಬೇಕು. ಎಕ್ಸ್ಪೆನ್ಸಸ್ಸಲ್ಲಿ ಯಾವುದಿದೆ ಇಲ್ಲಿ, ರೆವಿನ್ಯೂ ಯಾವುದಿದೆ ಇಲ್ಲಿ ಬರೀಬೇಕು. ಇಲ್ಲಿ ಅಸೆಟ್ಸಲ್ಲಿ ಯಾವ್ದಾವ್ದು ಬಂದಿದೆ? ಫರ್ನಿಚರ್ ಅಕೌಂಟ್ ಅಸೆಟ್ ಆಗಿತ್ತು, ಇಂಟ್ರೆಸ್ಟ್ ರಿಸೀವಬಲ್ ಅಕೌಂಟು ಅಸೆಟ್ ಆಗಿತ್ತು, ಪ್ರೀಪೇಯ್ಡ್ ಸ್ಯಾಲ್ರಿ ಅಸೆಟ್ ಆಗಿತ್ತು, ಇನ್ವೆಸ್ಟ್ಮೆಂಟ್ ಅಕೌಂಟು ಅಸೆಟ್ ಆಗಿತ್ತು, ಸ್ಟಾಕು ಅಸೆಟ್ ಆಗಿತ್ತು, ಅಸೆಟಲ್ಲಿ ಬರ್ದಿದ್ದೀನಿ. ಲಯಬಿಲಿಟಿಯಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟು, ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸು, ಬಿಲ್ಸ್ ಪೇಯಬಲ್, ಇದು 3 ಲಯಬಿಲಿಟೀಸ್ ಆಗಿತ್ತು, ಲಯಬಿಲಿಟಿ ಕಾಲಮಲ್ಲಿ ಬರ್ದಿದ್ದೀನಿ. ಕ್ಯಾಪಿಟಲ್ ಅಕೌಂಟಿಗೆ ಕ್ಯಾಪಿಟಲ್ ಒಂದೇ ಬಂದಿದ್ದು, ಈ ಪ್ರಾಬ್ಲಮಲ್ಲಿ ಡ್ರಾಯಿಂಗ್ಸ್ ಇಲ್ಲ, ಹಾಗಾಗಿ ಕ್ಯಾಪಿಟಲ್ ಒಂದೇ ಬರ್ದಿರೋದು. ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಬ್ಯಾಡ್ ಡೇಟ್ಸು, ರೆಂಟ್ ಅಕೌಂಟು 2 ಇದೆ, 2 ಬರ್ದಿದ್ದೀನಿ. ರೆವಿನ್ಯೂ ಆ್ಯಂಡ್ ಗೇನ್ಸಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಅಕೌಂಟ್. ಸೊ ಟೋಟಲ್ ಆಗಿ 12 ಟ್ರಾನ್ಸಾಕ್ಷನ್ಸು, 1 2 3 4 5 6 7 8 9 10 11 12 ಟ್ರಾನ್ಸಾಕ್ಷನ್ಸು ಕರೆಕ್ಟ್ ಆಯಿತು. ಜಸ್ಟ್ ಇಷ್ಟನ್ನೇ ಬರ್ದಿಟ್ಟು ಬಂದರೆ ಸಾಕಾಗಲ್ಲ, ಯಾವ್ಯಾವ ಅಕೌಂಟ್ ಅಂತ ಹೇಳ್ಕೊಂಡು ಬರ್ದಿಟ್ಟು ಬಂದರೆ ಸಾಕಾಗಲ್ಲ. ಅದ್ರ ಜೊತೆಗೆ ಯಾವ ಅಕೌಂಟಲ್ಲಿ ಬಂದಿದೆ ಅನ್ನೋದನ್ನ ಡೀಟೇಲ್ ಆಗಿ ಕರೆಕ್ಟಾಗಿ ಈ ರೀತಿ ಕಾಲಮ್ ಹಾಕಿ ಬರಿಬೇಕು. ಓಕೆನಾ ಮಕ್ಕಳೇ? ಸೊ ಇದಿಷ್ಟು ಕೂಡ 6 ಮಾರ್ಕ್ಸಿಗೆ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇದ್ರ ಮೇಲೆ ಮತ್ತೆ ಪ್ರಾಬ್ಲಮ್ ಬೇಕಾ ಅಥವಾ ಮುಂದೆ ಹೋಗಬಹುದಾ ಅನ್ನೋದನ್ನ ಕಮೆಂಟ್ ಮಾಡಿ. ರೀಸನ್ನು ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅಂಡರ್ ಅಮೇರಿಕನ್ ಸಿಸ್ಟಮ್ ಮಾಡುವಾಗ ಇಲ್ಲಿ ಕೊಟ್ಟಿರೋದು ಓನ್ಲಿ 12 ಟ್ರಾನ್ಸಾಕ್ಷನ್ಸ್ ಅಷ್ಟೇ. ಇದನ್ನು ಬಿಟ್ಟು ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ಗಳು ಇನ್ನೂ ಇದೆ. ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ಸ್ ಆಗಿರಬಹುದು, ಅಥವಾ ಬಿಲ್ಸ್ ರಿಸೀವಬಲ್ ಆಗಿರಬಹುದು, ಬೇಕಾದಷ್ಟು ಇದೆ. ಕ್ಯಾಶ್ ಇದೆ, ಕ್ಯಾಶು ಕೊಡಲಿಲ್ಲ, ಇಲ್ಲಿ ಡೇಟಾರ್ಸ್ ಇದೆ, ಕ್ರೆಡಿಟಾರ್ಸ್ ಇದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ಇನ್ನೊಂದು ಪ್ರಾಬ್ಲಮ್ ಬೇಕಾ ಅನ್ನೋದನ್ನು ಕನ್ಫರ್ಮ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.